ಕರ್ಣ ಸರ್, ಏನಿದೆಲ್ಲ? ನೀವ್ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದೀರಾ. ಆಮೇಲೆ ಪ್ರಜ್ಞೆನೇ ಇಲ್ಲ. ಒಂಚೂರಾದ್ರೂ ಬುದ್ಧಿ ಇದೆಯಾ ನಿಮ್ಗೆ? ಬುದ್ಧಿ ಪ್ರಜ್ಞೆ ಎಲ್ಲ ಎಕ್ಕೂಟ್ ಹೋಯ್ತು. ನನ್ನ ಲೈಫೇ ಹಾಳಾಗೋಯ್ತು ರೀ. ಇನ್ ಬುದ್ಧಿ ಇಟ್ಕೊಂಡು ಏನು ಮಾಡೋದು? ಫೈನಲಿ ಬಂದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ. ಬನ್ನಿ, ಮೊದಲು ಇಲ್ಲಿಂದ ಹೊರಡೋಣ. ಬರಲ್ಲ. ನೋ ವೇ. ಯಾಕೆ ಬರಲ್ಲ? ನೀವು ಯಾಕೆ ಬಿಟ್ಟು ಹೋದ್ರಿ? ನಂಗೆ ಗೊತ್ತಾಗ್ಬೇಕು. ನಾನು ಏನು ಮಾಡಿದ್ದೀನಿ? ನಂಗೆ ಈಗಲೇ ಆನ್ಸರ್ ಬೇಕು. ಬೇಕೇ ಬೇಕು, ಆನ್ಸರ್ ಬೇಕು. ಮೊದಲು ಇಲ್ಲಿಂದ ಹೊರಡೋಣ, ಆಮೇಲೆ ನಿಮ್ಗೆಲ್ಲ ಹೇಳ್ತೀನಿ, ಓಕೆನಾ? ಮೋಸ ಮಾಡಬಾರ್ದು ನಿಧಿ. ಪ್ರೀತಿ ಮಾಡಿದವ್ರಂತೂ ಮೋಸ ಮಾಡಲೇಬಾರ್ದು. ನಾನು ಎಲ್ಲಿದ್ದೀನಿ ಅಂತ ಹೇಳ್ದೆ ತಾನೆ? ನೀವು ಸತ್ಯ ಹೇಳ್ತೀರಿ ಅಂತ ಪ್ರಾಮಿಸ್ ಮಾಡಿದ್ರಿ. ಈಗ ಹೇಳಲ್ವಾ? ದಿಸ್ ಈಸ್ ನಾಟ್ ರೈಟ್. ದಿಸ್ ಈಸ್ ನಾಟ್ ರೈಟ್. ನೋಡಿ, ನಿಮ್ ಜೊತೆಗಿರೋದು ಪ್ರಾಬ್ಲಮ್ ಜೊತೆಗಿರೋದು ಎರಡು ಒಂದೇ. ನಿಮ್ಗಿದನ್ನ ಎಷ್ಟೆಲ್ಲ ಬಿಡ್ಸಿ ಹೇಳಿದೀನಿ. ಲೈಫಲ್ಲಿ ಆಲ್ರೆಡಿ ತುಂಬಾ ಕಷ್ಟ ನೋಡಾಗಿದೆ. ನನ್ನ ಫ್ಯಾಮಿಲಿಗೆ ನನ್ನ ಕಾರಣದಿಂದ ತೊಂದರೆ ಆಗ್ಬಾರ್ದು. ಅದಕ್ಕೆ ನಿಮ್ಮಿಂದ ದೂರ ಹೋಗೋದೇ ಸರಿಯಾದ ನಿರ್ಧಾರ. ನೀವು ಸುಳ್ಳು ಹೇಳ್ತಿದ್ದೀರಾ. ಸುಳ್ಳು ಸುಳ್ಳು ಸುಳ್ಳು. ನಿಮ್ ಕಣ್ಣಿದೆಯಲ್ಲ, ಅದು ಮಾತ್ರ ಸತ್ಯ ಹೇಳ್ತಾ ಇದೆ. ಆದ್ರೆ ನಿಮ್ಮ ನಾಲ್ಗೆ ಬರೀ ಸುಳ್ಳು ಹೇಳ್ತಾ ಇದೆ. ಯಾಕೆ ನಿಧಿ? ಯಾಕ್ರಿ ಹಿಂಗೆ ಮಾಡ್ತಿದ್ದೀರಾ? ವೇಲೆ ನಿಧಿ, ಐ ಲವ್ ಯು ಸೋ ಮಚ್. ಏನ್ ಮಾಡ್ಲಿ? ಇರೋ ಸತ್ಯನ ಹೇಳ್ಬಿಡ್ಲಾ? ಎಲ್ಲಿದ್ದೀರಾ? ಎಷ್ಟೊತ್ತಿಗೆ ಬರ್ತೀರಾ? ಪಾಪ ಅಕ್ಕ, ಕರ್ಣ ಸರ್ ಬಗ್ಗೆ ಎಷ್ಟೆಲ್ಲ ಕಾಳಜಿ ಇದೆ. ಈಗ ಅವಳಿಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಟೆನ್ಷನ್ ಆಗ್ತಾಳೆ. ನಾನೇ ರಿಪ್ಲೈ ಮಾಡ್ತೀನಿ. ಒಂದು ಎಮರ್ಜೆನ್ಸಿ ಡೆಲಿವರಿ ಇದೆ, ಮುಗಿಸಿ ಬರ್ತೀನಿ. ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಕರ್ಣ ಸರ್, ಎದೊಳ್ಳಿ, ಮನೆಗೆ ಹೋಗ್ಬೇಕು. ಕರ್ಣ ಸರ್, ಕರ್ಣ ಸರ್, ಏನ್ ಮಾಡ್ಲಿ ಇವಾಗ? ಕರ್ಣ ಸರ್, ಕರ್ಣ ಸರ್, ಸರ್, ಕರ್ಣ ಸರ್. ಅದೇನಿದೆ ಮುದ್ದು ನೀವು. ಇದು ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಂದ್ಬಿಟ್ಟು ಯಾಕೆ ದೂರ ಹೋಗ್ತಿದ್ದೀರಾ? ಯಾಕೆ ನಂಗೆ ಹರ್ಟ್ ಮಾಡ್ತಿದ್ದೀರಾ? ಹೋಗಬೇಡಿ, ಬಂದ್ಬಿಟ್ಟು ದೂರ ಹೋಗಬೇಡಿ ಪ್ಲೀಸ್. ಕರ್ಣ ಸರ್,
ಕರ್ಣ ಸರ್, ನಿಮ್ಮ ಮುಂದೆ ಸತ್ಯ ಹೇಳೋ ಧೈರ್ಯ ನನಗಿಲ್ಲ ಸರ್. ಈಗ ಹೇಳ್ತೀನಿ, ನಾನು ಏನು ಮಾಡಲಿ ಸರ್? ನಿಮ್ಮ ಮತ್ತೆ ಅಕ್ಕನ ಮಧ್ಯೆ ನಾನು ಯಾರನ್ನು ಆಯ್ಕೆ ಮಾಡ್ಕೊಳ್ಳಿ? ಇಬ್ರು ನನ್ನ ಕಣ್ಗಳ. ನಿಮಗೆ ನೋವು ಕೊಡೋಕ್ಕಾಗಲ್ಲ, ಅಕ್ಕಂಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ಪ್ರೀತಿನ ಆಯ್ಕೆ ಮಾಡಿಕೊಂಡು ನಾನು ಹೇಗೆ ಸರ್ ಸ್ವಾರ್ಥಿ ಆಗಲಿ? ನನ್ನ ನಿಮ್ಮ ಪ್ರೀತಿ ಬಗ್ಗೆ ಅಕ್ಕನ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗಿದಂತೂ ನಿಜ ಸರ್. ಆದ್ರೆ ಅಲ್ಲಿ ನನ್ನ ಬದುಕೆ ಬದಲಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ನಾನು ಕರ್ಣನ ಮನ್ಸಾರೆ ಪ್ರೀತಿಸ್ತಾ ಇದ್ದೇನೆ. ಅಕ್ಕ ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಿದ್ದಾಳೆ. ಅಕ್ಕಂಗೂ ಅವಳ ಮಗುಗೂ ಅನ್ಯಾಯ ಆಗ್ಬಾರ್ದು ಸರ್. ನಾನು ನಿಮ್ಮ ಜೀವನದಿಂದ ಹೊರಗೆ ಹೋದ್ರೆ ಮಾತ್ರ ನೀವು ಮತ್ತೆ ಅಕ್ಕ ಒಂದಾಗೋದಕ್ಕೆ ಸಾಧ್ಯ. ಅದಾಗಬೇಕು ಅಂದ್ರೆ ನಾನು ಅರ್ಜುನ್ ಅವ್ರನ್ನ ಮದುವೆ ಆಗಲೇಬೇಕು ಸರ್. ಅಕ್ಕ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ವಿಶ್ವಾಸ ನನಗಿದೆ ಸರ್. ನಿಮ್ಮನ್ನ ತುಂಬ ನೋಯಿಸ್ಬಿಟ್ಟೆ. ಪ್ರೀತಿ ಮಾಡಿದವರು ಆಡಬಾರ್ದಂತ ಮಾತೆಲ್ಲ ಆಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಆದರೆ ಜೊತೆಗಿರೋಕ್ಕೆ ಯಾವ ಸಾಧ್ಯತೆನೂ ಉಳ್ಕೊಂಡಿಲ್ಲ. ನೋವನ್ನ ಹೇಳ್ಕೊಳಕ್ಕೂ ಆಗದೆ, ಒಳಗೆ ಇಟ್ಕೊಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಅದರಿಂದ ಅನಿವಾರ್ಯವಾಗಿ ನಾನು ದೂರ ಹೋಗಬೇಕಾಗಿದೆ ಸರ್. ಸಾಧ್ಯ ಆದರೆ ದಯವಿಟ್ಟು ನನ್ನ ಕ್ಷಮಿಸಿ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಐ ಲವ್ ಯು ಕರ್ಣ ಸರ್. ಚಿಜಿ ಕುಡ್ಕನ ಪಾತ್ರ ಮಾಡೋದು ಎಷ್ಟು ಕಷ್ಟನಾ? ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ಇನ್ನೇನೆಲ್ಲ ಮಾಡಬೇಕು ಪಾಪ. ನಾನು ನಿದ್ದೆ ಮಾಡ್ತಿದ್ದೀನಿ ಅಂದ್ಕೊಂಡು ಎಲ್ಲ ಬಾಯ್ ಬಿಟ್ಬಿಟ್ರು. ಇಲ್ಲದೇ ಇದ್ರೆ ಜಪ್ಪಯ್ಯ ಅಂದರೂ ಸತ್ಯ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಅಕ್ಕನಿಗೋಸ್ಕರ ತ್ಯಾಗ ಮಾಡೋಕೆ ಹೊರಟಿದ್ದೀರಾ ನಿಧಿ? ಹೃದಯದಲ್ಲಿ ಸಾಗರದಷ್ಟು ಪ್ರೀತಿ, ಕಣ್ಣಲ್ಲಿ ದ್ವೇಷದ ನಾಟಕ. ನಿಮ್ಮ ತ್ಯಾಗದ ಮುಂದೆ ನನ್ನ ಪ್ರೀತಿನೂ ಸೋತೋಯ್ತ್ರಿ. ಅದಕ್ಕೆ ನೀವು ನನಗೆ ಇನ್ನೂ ಹೆಚ್ಚಾಗಿ ಇಷ್ಟ ಆಗೋದು. ನಿತ್ಯ ಅವ್ರ ಮನ್ಸು ಮುರಿದಿರೋ ಹಾಗೆ ನಮ್ಮ ಪ್ರೀತಿನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಗೊತ್ತು. ನಿಮ್ಮ ಪ್ರೀತಿ ನೋಡಿದ್ಮೇಲಂತೂ ಇಡೀ ಪ್ರಪಂಚನ ಎದುರಾಕೊಳ್ಳೋಕೆ ರೆಡಿ. ನೀವೆಷ್ಟೆಲ್ಲ ತ್ಯಾಗಮಯ ಆಗೋಕ್ಕೆ ನಾನು ಬಿಡಲ್ಲ ರೀ.